ಈಗಾಗಲೇ ಹನಿ ಟ್ರ್ಯಾಪ್ ಕೋಲಾಹಲಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಕರೆದ್ರೆ ಅಂದರೆ ಏನು ರಾಜೇಂದ್ರ ಸಹಕಾರ ಸಚಿವರು ರಾಜೇಂದ್ರ ಅವರು ಏನು ಅಧಿವೇಶನದಲ್ಲಿ ಬಾಂಬ್ ಸ್ಫೋಟಿಸಿದ್ರಲ್ಲ ಈ ಹನಿ ಟ್ರ್ಯಾಪ್ ಬಗ್ಗೆ ಅವರು ಏನಂತಂದರೆ ಮನವಿ ಪತ್ರ ಸಲ್ಲಿಸಿದ್ರು. ಅದು ಈಗ CIDಗೆ ಅಂದರೆ ಒಪ್ಪಿಸಲಾಗಿದೆ. ಬಟ್ ಈಗ ಏನಂತಂದರೆ ಸಹಕಾರ ಸಚಿವರಿಗೆ ಈಗ ವಿಚಾರಣೆಗೆ ಬಿಸಿ ತಡ್ತಾ ಇದೆ. ನಾನು ವಿಚಾರಣೆಗೆ ಕರೆದ್ರೆ ನಾನು ಯುಗಾದಿ ನಂತರ ಬರ್ತೀನಿ ಅಂತ ಹೇಳೋದ್ರ ಮೂಲಕ ಒಂದು ದಿನದ ಮಟ್ಟಿಗೆ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ದಿನ ದೂಡಿದ ಮಂತ್ರಿ ಅಂತ ಕನ್ನಡಪ್ರಭದಲ್ಲಿ ಹೇಳಲಾಗಿದೆ. ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ಸಂಬಂಧ ವಿಚಾರಣೆಗೆ ಯುಗಾದಿ ಹಬ್ಬದ ನಂತರ ಹಾಜರಾಗುವುದಾಗಿ ಸಹಕಾರ ಸಚಿವ KN ರಾಜಣ್ಣ ಅವರು CID ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದಿರುವಂತಹ ಸಚಿವರನ್ನ ಸಂಪರ್ಕಿಸಿ ಹೇಳಿಕೆ ಪಡೆಯಲು ಅಂದರೆ ವಿಚಾರಣೆಗೆ ಕರೆಯೋದಕ್ಕೆ ಅಧಿಕಾರಿಗಳು ಕಾಲ್ ಮಾಡಿದ್ರು. ಶುಕ್ರವಾರ ಕರೆ ಮಾಡಿದ್ರು. ಕರೆ ಸ್ವೀಕರಿಸಿದಾಗ ರಾಜಣ್ಣ ಅವರು ಯುಗಾದಿ ಮತ್ತು ಹೊಸ ತೊಡಕು ಮುಗಿದ ಬಳಿಕ ವಿಚಾರಣೆಗೆ ಹಾಜರಾಗ್ತೇನೆ, ಈ ಪ್ರಕರಣದ ಬಗ್ಗೆ ವಿವರವನ್ನು ಕೊಡ್ತೇನೆ, ಸಮಯಾವಕಾಶವನ್ನು ಕೊಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಮ್ಮತಿಸಿದ ಅಧಿಕಾರಿಗಳು ಯುಗಾದಿ ನಂತರ ವಿಚಾರಣೆಗೆ ಚುರುಕುಗೊಳಿಸುವುದಾಗಿ ಹೇಳಿದ್ದಾರೆ. ಅಂದರೆ ವಿಚಾರಣೆಯನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಹನಿ ಟ್ರ್ಯಾಪ್ ಬಗ್ಗೆ ನಾನು ವರಿಷ್ಠರಿಗೂ ಕೂಡ ದೂರು ನೀಡಿಲ್ಲ. ದೆಹಲಿ ಭೇಟಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡಿದಾಗ ಹನಿ ಟ್ರ್ಯಾಪ್ ಬಗ್ಗೆ ದೂರು ನೀಡಿಲ್ಲ. ವರಿಷ್ಠರು ಅವರದ್ದೇ ಮೂಲಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಹೈಕಮಾಂಡ್ ಮಾಹಿತಿ ಪಡೆದಿದ್ದಾರೆ. ಹೈಕಮಾಂಡ್ಗೆ ನಾವು ಯಾವುದೇ ಅಗತ್ಯವೇ ಅಂದರೆ ಹೈಕಮಾಂಡ್ಗೆ ಹೇಳುವಂತಹ ಅಗತ್ಯತೆ ಇಲ್ಲ. ಬೇರೆ ಕಡೆಯಿಂದ ಬೇರೆ ಸೋರ್ಸ್ಗಳ ಕಡೆಯಿಂದ ಅವರು ಈ ಹನಿ ಟ್ರ್ಯಾಪ್ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಂತ KN ರಾಜಣ್ಣ ಅವರು ಹೇಳಿದ್ದಾರೆ. ಇನ್ನು ಮುಂದಿನ ಸ್ಟೋರಿ ಏನಂತಂದರೆ KN ರಾಜಣ್ಣ ಮತ್ತು ಇವರ ಪುತ್ರ ಪೆನ್ ಡ್ರೈವ್ ಸಮೇತ ರಾಜಣ್ಣ ಪುತ್ರ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ಇವರ ಮೇಲೆ ಕೊಲೆ ಮಾಡಲಾಗಿದೆ ಅಂತ ಅನ್ನುವಂತಹ ಒಂದು ಕೊಲೆಗೆ ಯತ್ನ ನಡೆದಿದೆ ಅನ್ನುವಂತಹ ಒಂದು ಆರೋಪ ಕೇಳಿಬಂದಿತ್ತು. ನನ್ನ ಹತ್ಯೆಗೆ 70 ಲಕ್ಷ ರೂಪಾಯಿಗೆ ಸುಪಾರಿಯನ್ನು ನೀಡಲಾಗಿತ್ತು. ರಾಜೇಂದ್ರ ತುಮಕೂರಿನ SPಗೆ ದೂರನ್ನು ನೀಡಿದ್ದಾರೆ. ಈ ಒಂದು ಏನಂತಂದರೆ ಅಪ್ಪನಿಗೆ ಮಗನ ವಿಷಯ ಕೇಸ್ ಗೊತ್ತಿಲ್ವಂತೆ. ಸೊ ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಸುಪಾರಿ ಹಂತಕರಿಂದ ತಮ್ಮ ಮೇಲೆ ಕೊಲೆ ಯತ್ನ ನಡೆದಿದೆ ಅಂತ ಆರೋಪಿಸಿ DGಗೆ ಗುರುವಾರ ದೂರು ನೀಡಿದ್ದ ಸಹಕಾರ ಸಚಿವ KN ರಾಜಣ್ಣ ಅವರ ಪುತ್ರ ಹಾಗೂ ಶಾಸಕ ವಿಜಯೇಂದ್ರ DG ಸೂಚನೆಯಂತೆ ಶುಕ್ರವಾರ ತುಮಕೂರು ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಪೆನ್ ಡ್ರೈವ್ ಸಮೇತ ದೂರನ್ನ ನೀಡಿದ್ದಾರೆ. ಇದರ ಬೆನ್ನಲ್ಲೇ 5 ವಿರುದ್ಧ FIR ಕೂಡ ದಾಖಲಾಗಿದೆ ಅಂತ ಹೇಳಲಾಗಿದೆ. ರಾಜೇಂದ್ರ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ನನ್ನ ಮಗಳ ಜನ್ಮದಿನದ ದಿನ ಕೊಲೆಗೆ ಯತ್ನ ನಡೆದಿತ್ತು. 70 ಲಕ್ಷ ರೂಪಾಯಿ ಸುಪಾರಿ ನೀಡಲಾಗಿತ್ತು. 5 ಲಕ್ಷ ರೂಪಾಯಿಯನ್ನ ಪಾವತಿಸಲಾಗಿತ್ತು. ಈ ಬಗ್ಗೆ ಒಂದು ಹುಡುಗನ ಜೊತೆ ಮಾತನಾಡಿಸುವಂತಹ ಪ್ರಯತ್ನವೂ ಕೂಡ ಆಗಿತ್ತು. 18 ನಿಮಿಷದ ಆಡಿಯೋ ಕೂಡ ಇದೆ. ಸೋಮವಾರ ಅಂದರೆ ಸೋಮ ಮತ್ತು ಭರತ್ ಎನ್ನುವಂತಹ ಹೆಸರು ಆಡಿಯೋದಲ್ಲಿ ಉಲ್ಲೇಖವಾಗಿದೆ ಅಂತ ಹೇಳಿದ್ದಾರೆ. ಏನಂತಂದರೆ ಈಗ ಏನು 7 ಲಕ್ಷ ರೂಪಾಯಿ ಕೊಟ್ಟು ಅವರನ್ನು ಟಾರ್ಗೆಟ್ ಮಾಡಿ ಅವರು ಕೊಲೆ ಮಾಡುವಂತಹ ಪ್ರಯತ್ನ ನಡೆದಿತ್ತು ಅಂತ KN ರಾಜಣ್ಣ ಅವರು ಹೇಳಿದ್ದಾರೆ. ಬಟ್ ಇದ್ರ ಬಗ್ಗೆ ಗೊತ್ತಿಲ್ಲ. ಈಗ SPಗೆ ಮತ್ತು ತುಮಕೂರು ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಏನಂತಂದರೆ FIR ದಾಖಲಿಸ್ಕೊಂಡಿದ್ದಾರಂತೆ 5 ವಿರುದ್ಧ. ಸೊ ಮುಂದಿನ ತನಿಖೆ ಹೇಗಾಗತ್ತೆ ಅಂತ ನೋಡಬೇಕಾಗಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಈ ಹನಿ ಟ್ರ್ಯಾಪ್ ಮತ್ತು ಈ ಕೆಲವೊಂದಿಷ್ಟು ವಿವಾದಗಳು ಕಾಂಗ್ರೆಸ್ನ ಶಾಸಕರಿಗೆ ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಏನಂತಂದರೆ ಇರಿಟೇಟ್ ಆಗ್ತಾ ಇದೆ. ಏನಪ್ಪ ಇದು ಹಿಂಗಾದರೆ ತಮ್ಮ ವಿರುದ್ಧವೇ ಈ ಥರ ಮಸಲತ್ತು ಮಾಡಲಾಗ್ತಾ ಇದೆ. ಈ ಕರ್ನಾಟಕ ಪೊಲಿಟಿಷಿಯನ್ಸ್ಗಳ ಬಗ್ಗೆ ಹೈಕಮಾಂಡ್ ಮೇಲಿರುವಂತಹ ಕೇಂದ್ರದಲ್ಲಿರುವಂತಹ ಹೈಕಮಾಂಡ್ ಸದಸ್ಯರಿಗೆ ದೊಡ್ಡ ತಲೆನೋವಾಗಿದೆ. ಐದರ್ BJP ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು. ತಲೆನೋವಾಗಿ ಹೋಗ್ಬಿಟ್ಟಿದೆ. ಇವ್ರು ಹೆಂಗೆ ಪೊಲಿಟಿಕಲ್ ಮಾಡ್ತಾರಪ್ಪ, ಇವ್ರು ಹೆಂಗೆ ರಾಜಕಾರಣ ಮಾಡ್ತಾರಪ್ಪ ಅಂತ ಈ ಕಡೆ ಕಾಂಗ್ರೆಸ್ನವ್ರಿಗೂ ತಲೆಬಿಸಿ ಆಗಿದೆ, ಈ ಕಡೆ BJP ಅವ್ರಿಗಂತೂ ಹೇಳತ್ತಿರದಾಗಿ ಹೋಗ್ಬಿಟ್ಟಿದೆ. ಸೊ ಇದರ ನಡುವೆ ರಾಜಕೀಯದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತಾ ಇದೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡ್ತಾರೆ. ಈತ ರಮೇಶ್ ಜಾರಕಿಹೊಳಿ ಅವರು ಏನಂತಂದರೆ ಉಚ್ಚಾಟನೆ ಮಾಡಿದಂತಹ ಯತ್ನಾಳ್ ಅವರನ್ನು ನಾವು ಮತ್ತೆ ವಾಪಸ್ ಪಡೆದುಕೊಳ್ತೀವಿ, ಇಲ್ಲ ಅಂತಂದರೆ ಸಪೋಸ್ ಇವರೇನಾದರೂ ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಡಿದ್ರೆ ಏನಾಗುತ್ತೆ, ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ.